ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿ ಮಗನಿಂದ ಆಕ್ಸಿಡೆಂಟ್ ಮಾಡಲಾಗಿದೆ. ಆಕ್ಸಿಡೆಂಟ್ ಮಾಡಿ ದೌಡಾಯಿಸಿ ಸಿಕ್ಕಿಬಿದ್ದಿರುವಂತಹ ರಾಜಕಾರಣಿಯ ಪುತ್ರ. ಫಾರ್ಚುನರ್ ಕಾರು ಗುದ್ದಿರುವಂತಹ ರಭಸಕ್ಕೆ 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ HM ರೇವಣ್ಣ ಪುತ್ರರಿಂದ ಕೃತ್ಯ ಆಗಿದೆ. ಗುಡೇಮಾರನಹಳ್ಳಿ ಟೋಲ್ನ ಸಮೀಪ ನಡೆದಿರುವಂತಹ ಅಪಘಾತ ಇದು. ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿ ಮಗನಿಂದ ಆಕ್ಸಿಡೆಂಟ್ ಆಗಿರುವಂಥದ್ದು. HM ರೇವಣ್ಣ ಅವರ ಪುತ್ರ. HM ರೇವಣ್ಣ ಅವರು ಮಾಜಿ ಸಚಿವರು, ಈಗ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು. ಅವರ ಮಗ ಫಾರ್ಚುನರ್ ಕಾರನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ 23 ವರ್ಷದ ಯುವಕನಿಗೆ ಗುದ್ದಿರುವಂತಹ ಕಾರಣಕ್ಕಾಗಿ ಆ ಯುವಕ ಸಾವಿಗೀಡಾಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಕಾರನ್ನು ನೋಡ್ತಾ ಇದ್ದೀರಾ ನೀವು. ಇದೇ ಫಾರ್ಚುನರ್ ಕಾರ್ ಗುದ್ದಿರುವಂತಹ ಕಾರಣಕ್ಕಾಗಿ 23 ವರ್ಷದ ಯುವಕ ಸಾವಿಗೀಡಾಗಿದ್ದಾನೆ. ಕಾಂಗ್ರೆಸ್ನ ಪ್ರಭಾವಿ ನಾಯಕರವರು ಜೊತೆಗೆ ಮಾಜಿ ಸಚಿವರು ಈಗ ಸದ್ಯ ಇಡೀ ರಾಜ್ಯದಲ್ಲಿ ಫ್ರೀ ಬೀಸ್ ಅಂತ ಏನು ಕೊಡಲಾಗ್ತಾ ಇದೆ ಅಲ್ಲ, ಅದಕ್ಕೆ ಈ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು ಸಹ ಈಗ ಅವರು ಇದ್ದಾರೆ ಪ್ರೆಸೆಂಟ್. ಫಾರ್ಚುನರ್ ಕಾರು ಗುದ್ದಿ ಎಸ್ಕೇಪ್ ಆಗ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. HM ರೇವಣ್ಣ ಅವರ ಪುತ್ರನಿಂದ ಕೃತ್ಯ ಆಗಿದೆ. ಗುಡೇಮಾರನಹಳ್ಳಿ ಟೋಲ್ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ. ಆ ವ್ಯಕ್ತಿ ಯಾರು 23 ವರ್ಷದ ಯುವಕ ಸಾವಿಗೀಡಾಗಿರುವಂತಹ ಫೋಟೋವನ್ನು ನೋಡ್ತಾ ಇದ್ದೀರಾ ಒಂದು ಕಡೆಗೆ, ಜೊತೆಗೆ ಫಾರ್ಚುನರ್ ಕಾರು ಮತ್ತೆ HM ರೇವಣ್ಣ ಅವರ ಪುತ್ರ. ರಾಜೇಶ್ ಅಂತ ಮಾಗಡಿ. ಏನು ವಿಚಾರ ಅಂದರೆ ರಾತ್ರಿ ಸುಮಾರು 10:30ಗೆ ಆಕ್ಸಿಡೆಂಟ್ ಆಗಿದೆ. ಗುಡೇಮಾರನಹಳ್ಳಿ ಟೋಲಿಂದ ಬಿಫೋರ್ ಒಂದು 100 ಮೀಟ್ರು ಕುದಿರ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಇದು ಆಕ್ಸಿಡೆಂಟ್ ಆಗಿರೋದು ನನ್ನ ವೈಫ್ ತಮ್ಮ ರಾಜೇಶ್ ಅಂತ, ಅವನ ಹೆಸರು ಕೂಡ ರಾಜೇಶ್ ಅಂತಲೇ. ಗುಡೇಮಾರನಹಳ್ಳಿ ಟೋಲಿಂದ ಬಿಫೋರ್ ಒಂದು 100 ಮೀಟ್ರ್ ಬಿಫೋರಲ್ಲಿ ಆಕ್ಸಿಡೆಂಟ್ ಆಗಿದೆ ಸುಮಾರು 10:30ಗೆ. ಆಕ್ಸಿಡೆಂಟ್ ಮಾಡಿರುವಂಥ ಕಾರು ಫಾರ್ಚುನರು. ಅದು ಪ್ರಭಾವಿ ಈ ಮಿನಿಸ್ಟರ ಮಗನಾದ HM ರೇವಣ್ಣವ್ರ ಮಗನಾದ ಶಶಾಂಕ್ ಗೌಡ. ನಾವು ಗಾಡಿ ನಂಬರ್ ಚೆಕ್ ಮಾಡಿದಾಗೂ ಶಶಾಂಕ್ ವತ್ಸಲ ಅಂತ ಬರ್ತಿದೆ, ರೇವಣ್ಣ ಶಶಾಂಕ್ ವತ್ಸಲ ಅಂತ ಬರ್ತಿದೆ. ಏನಾಗಿದೆ ಅಂದರೆ 2 ಟೂ ವೀಲರ್ಗಳು ಬರ್ತಿದೆ. ಅವ್ರನ್ನ ಓವರ್ಟೇಕ್ ಮಾಡಿ ಫಾರ್ಚುನರು ಆಪೋಸಿಟ್ ಬರ್ತಿದ್ದಂಥ ನನ್ನ ಬಾಮೈದನ ಗಾಡಿಗೆ ಗುದ್ದಿದೆ. ಆಪೋಸಿಟ್ ಓವರ್ಟೇಕ್ ಮಾಡಿ ಆಪೋಸಿಟ್ ಗಾಡಿಗೆ ಗುದ್ದು ನಿಲ್ಲಿಸ್ದಲ್ಲೇ ಹೋಗಿದ್ದಾನೆ. ಅಲ್ಲಿ ಅವರಿಬ್ಬರು 2 ವೀಲರ್ಸ್ ಅವರು ಅಲ್ಲಿ ಅವರು ಸಂಬಂಧಿಕರು ಹೇಳೋ ಪ್ರಕಾರ ಮೃತ ರಾಜೇಶ್ ಏನಿದಾರಲ್ಲ, ಮೃತ ರಾಜೇಶ್ ನಿನ್ನೆ ರಾತ್ರಿ 10:30 ಸುಮಾರಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಆ ಗಾಡಿ ನಂಬರ್ನ ಚೆಕ್ ಮಾಡಲಾಗುತ್ತೆ. ಯಾರ ಹೆಸರಲ್ಲಿದೆ ಗಾಡಿ ಅಂತ ಚೆಕ್ ಮಾಡಿದ್ರೆ ಶಶಾಂಕ್ ರೇವಣ್ಣ ಯಾರು HM ರೇವಣ್ಣ ಅವರ ಪುತ್ರ, ಅವರ ಹೆಸರಲ್ಲಿ ಗಾಡಿ ಇದೆ. ಇದೇ ವ್ಯಕ್ತಿ ಗಾಡಿಯನ್ನು ಓಡಿಸ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 2 ಬೈಕ್ನಲ್ಲಿ 2 ವ್ಯಕ್ತಿಗಳು ಬರುವಂತಹ ಸಂದರ್ಭದಲ್ಲಿ ಆಗ ಆಕ್ಸಿಡೆಂಟ್ ಆಗುತ್ತೆ ರಾತ್ರಿ 10:30 ಸುಮಾರಿಗೆ. ಆ ಒಂದು ವ್ಯಕ್ತಿ 23 ವರ್ಷದ, ನೀವೇನು ಫೋಟೋ ನೋಡ್ತಾ ಇದ್ರಲ್ಲ ಮೃತ ರಾಜೇಶ್, ಇದೇ ವ್ಯಕ್ತಿ ರಾತ್ರಿ ಸಾವಿಗೀಡಾಗ್ತಾರೆ. ಅದರ ಬಗ್ಗೆ ಈ ಸಾವಿಗೀಡಾಗಿರುವಂತಹ ರಾಜೇಶ್ ಅವರ ಭಾವ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಕಡೆಗೆ ಮೃತ ರಾಜೇಶ್, ಇನ್ನೊಂದು ಕಡೆಗೆ ಶಶಾಂಕ್ ಯಾರು ಅಂದರೆ HM ರೇವಣ್ಣ ಮಾಜಿ ಸಚಿವರು, ಜೊತೆಗೆ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು, ಪ್ರಭಾವಿ ರಾಜಕಾರಣಿ, CM ಪರಮಾಪ್ತರು. ಅವರ ಮಗ ಆಕ್ಸಿಡೆಂಟ್ ಮಾಡಿದಾನೆ. ಯಾವ ಗಾಡಿಯಿಂದ ಆಕ್ಸಿಡೆಂಟ್ ಮಾಡಿದಾನೆ ಅನ್ನುವಂತಹ ಫೋಟೋ ಸಹಿತ ಕಾಣಸಿಗ್ತಾ ಇದೆ ನಿಮಗೆ. ಇದೇ ಫಾರ್ಚುನರ್ ಕಾರ್ ಬೈಕ್ಗೆ ಗುದ್ದಿರುವಂತಹ ಕಾರಣಕ್ಕಾಗಿ ಆ ಗುದ್ದಿರುವಂತಹ ರಭಸಕ್ಕೆ ಆ ಯುವಕ 23 ವರ್ಷದ ಯುವಕ ರಾಜೇಶ್ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.